ಗುಡ್ ಮಾರ್ನಿಂಗ್ ಕರ್ನಾಟಕ. ಹೆಂಗದ್ರಿ ಎಲ್ಲರೂ? ಇವತ್ತು ನಮ್ಮ ದೋಸ್ತ್ ಆಕಾಶನ್ ಬರ್ತ್ಡೇ ಐತಿ, ಅದಕ್ಕೆ ನಾವು ವೈಜನಾಥ್ ಟೆಂಪಲ್ಗೆ ಹೊಂಟೇವಿ. ನಡ್ರಿ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ವೈಜನಾಥ್ ಟೆಂಪಲ್ ಹೆಂಗೈತಿ. ನಡ್ರಿ ಚಲೋ. ಇವು ಮುಂದೆ ಕಾರ್ ಓಡ್ಸತ್ತಾನ ನೋಡ್ರಿ, ಇವನ ಹೆಸರು ವರದ್ ಅಂಥೇಳಿ. ಇವನು ನಮ್ಮ ಖಾಸ್ ದೋಸ್ತ. ಇವನ್ ಕಾರ್ ತೊಗೊಂಡು ಹೊಂಟೇವಿ. ನೋಡ್ರಿ ಎಷ್ಟು ಮಸ್ತ್ ನಜಾರ ಐತಿ, ಗಿಡಗಳು ಹಿಂಗೆ ಪೀಸ್ಫುಲ್. ಯಾವಾಗಾದ್ರೂ ಒಮ್ಮೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಕ್ಕೆ ಇರ್ಬೇಕು ಲೈಫ್ನಾಗ, ಇಲ್ಲಾಂದ್ರೆ ಮಜಾನೇ ಇರೋಂಗಿಲ್ಲ. ದೋಸ್ತರ ಜೊತೆ ಕಾರ್ ತೆಗೋದು, ಎಲ್ಲ ಬೈಕ್ ಇರಲಿ ಬೈಕ್ ತೆಗೋದು, ಬಿಂದಾಸಾಗಿ ಹೋಗಿ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡಿ ಎಂಜಾಯ್ ಮಾಡ್ಕೊಂಡು ಬರ್ದಿರ್ಬೇಕು. ಅಂದ್ರೇ ಜೀವನದಾಗ ಮಜಾ ಇರ್ತೈತಿ. ಜಸ್ಟ್ ರೀಚ್ ಆದ್ವಿ ರೀ ವೈಜನಾಥಿಗೆ. ಇಷ್ಟು ಬಿಸಿಲಿತ್ತಲ್ಲ, ನಿಂದ್ರಕ್ಕೂ ಆಗತ್ತಿರಲಿಲ್ಲ. ಅಲ್ಲೇ ಬರೀ ನೆರಳ ಹುಡ್ಕೊತಿದ್ವಿ. ಸೊ ಅಲ್ಲಿ ಮುಂದೇನು ಕಾಣತೈತಲ್ಲ ನಿಮ್ಗೆ, ಅದು ಟೆಂಪಲ್ ಪ್ರಿಮೈಸಸ್ ಐತಿ. ಇಲ್ಲಿ ಸ್ವಲ್ಪ ಸ್ಟ್ರೇಟ್ ಹೋಗಿ ಕೆಳಗಡೆ ಹೋದ್ರೆ ಅಲ್ಲಿ ಹೂವು ಹಂಪ್ಲ ದೇವ್ರಿಗೆ ಏನೇನು ಒಯ್ಬೇಕು ಎಲ್ಲ ಸಿಗ್ತೈತಿ. ಒಂದೊಂದು ಜಿಕ್ಕೊಂಡು ಹೊಂಟಾವಿ ಅವ. ಸಾವಕಾಶ ಹೋಗೋದು ಮುಂದೆ. ಇವು ನೋಡ್ರಿ, ವರದರಾಜ್ ಮನ್ನಾರ್ ಹುಲಿ ಐತದ. ನೀವು ಬರ್ತಡೇ ಬಾಯ್ ಆಕಾಶ್ ಪ್ರತಿ ವರ್ಷ ಹುಟ್ಟಿದ ಹಬ್ಬಕ್ಕೆ ಇಲ್ಲಿ ಕರ್ಕೊಂಡು ಬರ್ತಾನೆ ವೈಜನಾಥ್ ಟೆಂಪಲಿಗೆ. ಕೆಟ್ಟ ಶೆಕೆ ಆಗತೈತಿ, ಎಷ್ಟು ಬಿಸಿಲೈತೆ ಅಂತಂದ್ರೆ ಏನು ಹೇಳಬೇಕು ಗೊತ್ತಾಗಲ್ಲ ನನಗೆ. ಅಂದರೂ ವ್ಲಾಗ್ ಮಾಡೋದೇ. ನೋಡ್ರಿ ಹೂವು ಹಾರ ಎಲ್ಲ ತೊಗೊಳತ್ತಾರ. ಇದೇನು ಮುಂದೆ ಕಟ್ಟಕತ್ತಾರಲ್ಲ, ಇದು ಫಸ್ಟ್ ಏನೂ ಇರಲಿಲ್ಲ. ನಾವು ಲಾಸ್ಟ್ ಇಯರ್ ಬಂದಾಗಂತೂ ಬರೀ ಗುಡಿ ಅಷ್ಟೇ ಇತ್ತು. ಈಗೇನೋ ಮುಂದೆ ಗುಡಿ ಎಕ್ಸ್ಟೆಂಡ್ ಮಾಡಕತ್ತಾರ. ಎಲ್ಲ ಗುಡಿ ಟೈಪ್ ಡಿಸೈನ್ ಮಾಡಿ, ಇನ್ನು ಇದ್ರ ಮ್ಯಾಲೆ ಏನು ಕಟ್ಟಬೇಕು ಗೋಪುರ ಅದೆಲ್ಲ ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಅದೇನು ಪ್ಲ್ಯಾನ್ ಐತೆ ನಿಲ್ಲೋ ನೋಡಬೇಕು. ಈಗೆಲ್ಲ ಫ್ರಂಟ್ ವ್ಯೂನ್ಯಾಗ ಕಟ್ಕೊಂಡಾರು, ಒಳಗಿನ್ನೂ ಕಂಪ್ಲೀಟಾಗಿ ಕಟ್ಟಿಲ್ಲ. ಸೊ ಇದು ಮೇನ್ ಎಂಟ್ರೆನ್ಸ್. ಇಲ್ಲೇ ಇದೆಲ್ಲ ಊರೈತ್ರಿ. ಈ ಕಡೆ ಊರ್ಲಿಂದ ಮ್ಯಾಲೆ ಸ್ವಲ್ಪ ರೋಡ್ ಏರಿ ಈ ಕಡೆ ಬರಬೇಕು. ಈ ಕಡೆ ಮುಂದೆ ಎಲ್ಲ ಅಡುಗೆ ಮಾಡೋದು, ಏನಾರ ಮಹಾಪ್ರಸಾದ ಅಂತಂದ್ರೆ ಅಡುಗೆ ಮಾಡೋದು, ಆ ಥರ ಎಲ್ಲ ಪ್ಲೇಸಸ್ ಐತಿಲ್ಲ. ಈಗ ನಡ್ರಿ ಒಳಗಡೆ ಹೋಗೋನು ದೇವ್ರ ದರ್ಶನ ಮಾಡೋಕೆ. ಎಲ್ಲರೂ ಹೂವು ಹಣ್ಣು ತೊಗೊಂಡಾರ. ಶಿವನ ಪಾದರ ಹೋಗಿ ನಮಸ್ಕರಿಸಿ ಬರೋಣ. ಹರ ಹರ್ ಮಹಾದೇವ್, ಶಂಭೋ ಶಂಕರ. ನೋಡ್ರಿ ಹಳೇ ಕಾಲದ ಗುಡಿಗಳು ಅಂತಂದ್ರೆ ಹಿಂಗಿರ್ತಾವೆ. ಭಾಳ ಹಳೇ ಮೂರ್ತಿಗಳು. ಇವು ಎಲ್ಲ ಪಿಲ್ಲರ್ಸ್ ಎಲ್ಲ ಪ್ರತಿಯೊಂದು ಪಿಲ್ಲರು ಸೇಮ್ ಸೈಜ್ ಸೇಮ್ ಡಿಸೈನ್. ಇಂಥ ಕಲಾಕೃತಿ ಈಗೆಲ್ಲ ಕೈಲೇ ಮಾಡೋರು ಯಾರೂ ಇಲ್ಲ. ಆ ಟೈಮ್ನಾಗೆಲ್ಲ ಬೆಸ್ಟ್ ಕೆಲಸ. ಹರ ಹರ್ ಮಹಾದೇವ್, ಶಂಭೋ ಶಂಕರ. ನಂದಿ ದೇವರು. ಗುಡಿ ಒಳಗಂತೂ ಭಾಳ ಅಂದ್ರೆ ಭಾಳ ತಂಪಿತ್ತು. ಹೊರಗಡೆ ಇಷ್ಟು ಬಿಸಿಲಿದ್ರೂ ಗುಡಿ ಒಳಗೆ ಸ್ವಲ್ಪ ಶೆಕೆ ಆಗಲಿಲ್ಲ. ನೋಡ್ರಿ ನಮ್ಮ ಶಿವಪ್ಪ ಹೆಂಗೆ ಕುಂತಾನ. ವೈಜನಾಥ್ ದೇವರು ನೋಡಿದ್ರೆ ಮೈ ಜುಮ್ ಅನ್ಬೇಕು. ಓಂ ನಮಃ ಶಿವಾಯ, ಶಂಭೋ ಶಂಕರ, ಹರ ಹರ ಮಹಾದೇವ್. ಇಲ್ಲಿ ಹೊರಗಡೆನೂ ಒಂದು ಶಿವಲಿಂಗನ ಮೂರ್ತಿ ಇತ್ತು. ಇಲ್ಲೂ ನಂದಿ ದೇವ್ರ. ಇಲ್ಲೆಲ್ಲ ನೆಕ್ಸ್ಟ್ ಈ ಕಡೆ ಸ್ವಲ್ಪ ಸ್ಪೇಸ್ ಐತಿ. ಮೋಸ್ಟ್ಲಿ ಇಲ್ಲೆಲ್ಲ ಕಮಿಟಿ ಮೆಂಬರ್ಸ್ ಮೀಟಿಂಗ್ ಏನಾರು ಇದ್ದರೆ ಈ ಕಡೆ ಮೀಟಿಂಗ್ಸ್ ಆಗ್ತಾವ್ರಿ. ಇಲ್ಲ ಅದಕ್ಕೆ ಚೇರ್ಸ್ ಅದು ಇಟ್ಟವ್ರಿ. ಇಲ್ಲಿ ಇನ್ನೊಂದು ಗುಡಿ ಐತಿ ಕರೆಕ್ಟ್ ಲೆಫ್ಟ್ ಸೈಡಿಗೆ, ಒಂದು ದೇವಿ ಗುಡಿ. ಇಲ್ಲೇನೂ ಸೇಮ್ ಅಲ್ಲಿ ಹೆಂಗೆ ಪಿಲ್ಲರ್ಸ್ ಇದ್ದು ಹಂಗೆ ಪಿಲ್ಲರ್ಸ್ ಅದಾವು. ಹಳೇ ಮೂರ್ತಿಗಳು. ತಾಯಿ ಕಾಪಾಡುವ. ಇಲ್ಲೇ ದೇವಿ ದರ್ಶನ ಮಾಡಿಕೊಂಡು ಸಾವಕಾಶ ಹೊರಗೆ ಹೋಗುಣ್ರಿ. ಈಗ ಎಲ್ಲಿ ನೋಡ್ತೀರಿ ಅಲ್ಲಿ ಸಣ್ಣ ಸಣ್ಣ ಮೂರ್ತಿಗಳು. ಇವು ನೋಡ್ರಿ, ಇವು ಕಾರಿಗರಿ ಪಿಲ್ಲರ್ಸ್ ಎಷ್ಟು ಚಂದ ಅಂತಂದ್ರೆ ಪ್ರತಿಯೊಂದು ಸೇಮ್ ಸೈಜ್ ಸೇಮ್ ಡಿಸೈನ್ಯಾಗ. ಆ್ಯಂಡ್ ಇಷ್ಟು ಥಂಪಲ್ಲ, ಅಲ್ಲೇ ಮಕ್ಕೊಂಡು ಬಿಡ್ಬೇಕು ಅನಿಸ್ತೈತಿ. ಇಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ನಡೆದೈತಿ. ಮೋಸ್ಟ್ಲಿ ಇಲ್ಲೇ ಮಹಾಪ್ರಸಾದ ಆತಂದ್ರೆ ಜನಗಳಿಗೆ ಕುಂದ್ರಕ್ಕೆ ಜಾಗ ಅಲ್ಲಿ ನೋಡ್ರಿ, ಕಟ್ಟಿ ಮಾಡಾಕತ್ತಾರು. ಸ್ವಲ್ಪ ಮುಂದೆ ನೆರಳು ಹೆಚ್ಚಾಗ್ತೈತಿ. ಅಲ್ಲ, ಗುಡಿ ಎಕ್ಸ್ಟೆಂಡ್ ಮಾಡೋದು ಇಂಪಾರ್ಟೆಂಟ್ ಇತ್ತು. ನಾವು ಭಾಳ ಮುಂಚೆ ಬರ್ತಿದ್ವಿ, ಅವಾಗ ಅನ್ನಿಸ್ತಿತ್ತು ದೊಡ್ಡದು ಮಾಡ್ಬೇಕಂತ. ಈಗ ಗುಡಿಲಿಂದ ಸ್ವಲ್ಪ ಮುಂದೆ ಇಲ್ಲೊಂದು ಸ್ಪಾಟ್ ಐತಿ, ಅದೊಂದು ಸ್ಪಾಟ್ ನೋಡೋಕೆ ಹೊಂಟೇವಿ.
ಏನೋ ಓಪನ್ ಏರಿಯಾ ಆಯಿತು ಅಂತ ಅನ್ನತ್ತಾರ ಫ್ರೆಂಡ್ಸ್ ಎಲ್ಲ, ಅದೊಂದು ನೋಡ್ಕೊಳ್ಳೋಣ. ಸಾವ್ಕಾಶ ಓಡಿಸು ಮಾರೇ ನೋಡ್ರಿ. ಯಾ ಪರಿ ಹಿಲೇ ಡುಲೆ ಆಗಾಕತ್ತೈತಿ ಗಾಡಿನ್ಯಾಗ, ಅಷ್ಟು ಕಲ್ಲುಗಳು ಅದಾವು. ರೋಡ್ ಅಷ್ಟು ಸರಿ ಇಲ್ಲ, ಯಾಕಂದ್ರೆ ಈ ಸೈಡ್ ಹೋಗ್ಬೇಕಂತಂದ್ರೆ ರೋಡ್ ಮಾಡಿಲ್ಲ, ಎಲ್ಲ ಕಚ್ಚಾ ರಸ್ತಾನೇ ಐತಿ, ಹುಲ್ಲು ಕಲ್ಲುಗಳು ಅದೇ. ಮಹಾದೇವ್ದಂತೂ ದರ್ಶನ ಆದ್ರಿ. ಈಗ ಇಲ್ಲಿ ಅಲ್ಲೇ ವೈಜನಾಥಿಂದ ಸ್ವಲ್ಪ ಮುಂದೆ ಒಂದು ವ್ಯೂ ಐತಿ, ತೋರಿಸ್ತೇನೆ ನೋಡ್ರಿ. ಇಲ್ಲಿ ಏನು ಜಬರ್ದಸ್ತ್ ಪ್ಲೇಸ್ ಅಂತಂದ್ರೆ ಎಷ್ಟು ಮಸ್ತ್ ತಂಪು ಗಾಳಿ, ಇಷ್ಟು ಬಿಸಿಲಿದ್ರು ತಂಪು ಹತ್ತತ್ತಿತ್ತಲ್ಲೇ. ಅಲ್ಲೇ ದೂರ ಒಂದು ಸಣ್ಣ ಕೆರೆ ಐತಿ, ಅದು ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ ನಮಗೆ ರೋಡ್, ಅದಕ್ಕೆ ಆ ಕಡೆ ಹೋಗಲಿಲ್ಲ. ಬಟ್ ಇಲ್ಲಿಂದನೇ ಝೂಮ್ ಮಾಡಿ ರೆಕಾರ್ಡಿಂಗ್ ಮಾಡ್ಕೊಂಡ್ವಿ. ಮಳ್ಯಾಗ ಫುಲ್ ಗ್ರೀನಾ ಹೇಳ್ರಿ. ಈಗ ಮನೆ ಹೋಗೋಣ. ವೈಜನಾಥ್ ಟ್ರಿಪ್ ಕಂಪ್ಲೀಟ್ ಆಯ್ತು, ಸೀದಾ ಮನೆಗೆ. ವೈಜನಾಥ್ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದೇವ್ರಿ. ಬಂದು ಈಗ ಸೀದಾ ಮನೆಗೆ ಹೊಂಟೇನೆ. ಮನೆಗೆ ಹೋಗಿ ನೋಡೋಣ ಊಟಕ್ಕೆ ಏನೇನೈತಿ ಮತ್ತು ರಾಜಶ್ರೀ ಏನು ಮಾಡತ್ತ ಅಂತೇಳಿ. ಅಲ್ಲಿಂದ ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತಿನಾಗ ಮಳೆ ಚಲೋ ಆಗಿಬಿಡ್ತು, ಜೋರು ಮಳೆ ಬರೋದೈತಿ. ರಾಜಶ್ರೀ ರೆಕಾರ್ಡ್ ಮಾಡ್ಬೇಕಂದ್ರೆ ರಾಜಶ್ರೀ ಮನ್ಯಾಗ ಇಲ್ರಿ, ಎಲ್ಲೋ ಹೊರಗೆ ಹೋಗ್ಯಾಳ. ಸೊ ನಮ್ಮ ವ್ಲಾಗ್ಸ್ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು UK ಗಂಡ ಹೆಂಡತಿ ಚಾನಲಿಗೆ ಸಪೋರ್ಟ್ ಮಾಡಿರಿ. ಹಿಂಗೆ ರೆಗ್ಯುಲರಾಗಿ ವ್ಲಾಗ್ಸ್ ಬರ್ತಾ ಇರ್ತಾವೆ. ನಮ್ಮ ವ್ಲಾಗ್ಸ್ ನೋಡಿರಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಟೇಕ್ ಕೇರ್ ಕರ್ನಾಟಕ.